ಭಾರ ಎತ್ಲಿಕ್ಕೆ ಆಗ್ತಿದ್ದಿಲ್ಲ, ಬಟ್ಟೆ ಎಣ್ಲಿಕ್ಕೆ ಆಗ್ತಿದ್ದಿಲ್ಲ, ಒಂದು ಕೊಡ ಎತ್ಲಿಕ್ಕೆ ಆಗ್ತಿದ್ದಿಲ್ಲ, ಬಹಳ ಸಮಸ್ಯೆ ಇತ್ರಿ. ಇಲ್ಲಿ ಬಂದ್ಮೇಲೆ ನಮ್ಗೆ ಬಹಳ ಅನುಕೂಲ ಆಗಿದೆ ರೀ. ಬ್ಲಡ್ ಫ್ಲೋ ಮತ್ತು ನರ್ವಸ್ ಸಿಸ್ಟಮ್ನ ಆಕ್ಟಿವೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ ಮತ್ತು ಮಸಲ್ನ ರಿಲ್ಯಾಕ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ತರಹದ ದೀರ್ಘಕಾಲೀನ ಸಮಸ್ಯೆಗೆ ನಮ್ಮಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ನೋವು ಒಮ್ಮೆ ಬಂದ್ರೆ ಜೀವನದ ಸಂತೋಷವನ್ನೇ ಕಸಿದುಕೊಳ್ಳುತ್ತೆ. ಬೆನ್ನು ನೋವಿಂದ ನಿದ್ರೆ ಇಲ್ವಾ? ಮೊಣಕಾಲ್ ನೋವಿಂದ ನಡೆಯೋ ಕಷ್ಟನಾ? ಕುತ್ತಿಗೆ, ಭುಜ, ನರನೋವು ನಿಮ್ಮ ದಿನಚರಿಯನ್ನ ಹಾಳು ಮಾಡ್ತಾ ಇದೆಯಾ? ಇವೆಲ್ಲಕ್ಕೂ ಶಾಶ್ವತ ನೈಸರ್ಗಿಕ ಪರಿಹಾರ ಬೇಕಾ? ಬಸವ ನೇಚರ್ ಕ್ಯೂರ್ ಕ್ಲಿನಿಕ್ಗೆ ಬನ್ನಿ. ಇಲ್ಲಿ ಚಿಕಿತ್ಸೆ ಅಂದ್ರೆ ಕೇವಲ ನೋವನ್ನ ತಾತ್ಕಾಲಿಕವಾಗಿ ಕಡಿಮೆ ಮಾಡೋದಲ್ಲ, ನೋವಿನ ಮೂಲ ಕಾರಣವನ್ನ ಗುರುತಿಸಿ ದೇಹದ ಸ್ವಾಭಾವಿಕ ಗುಣಮುಖ ಶಕ್ತಿಯನ್ನ ಜಾಗೃತಗೊಳಿಸಿ ಔಷಧದ ಅವಲಂಬನೆ ಇಲ್ಲದೆ, ಪಾರ್ಶ್ವ ಪರಿಣಾಮ ಇಲ್ಲದೆ ನೈಸರ್ಗಿಕ ಚಿಕಿತ್ಸೆಯಿಂದ ಸಂಪೂರ್ಣ ಗುಣಮುಕ್ತತೆ. ಬಸವ ನೇಚರ್ ಕ್ಯೂರ್ ಕ್ಲಿನಿಕ್ ನಲ್ಲಿ ಲಭ್ಯ ಇರೋ ಚಿಕಿತ್ಸೆಗಳು: ಆಕ್ಯುಪಂಕ್ಚರ್, ಕಪ್ಪಿಂಗ್ ಥೆರಪಿ, ಫಿಸಿಯೋಥೆರಪಿ, ಯೋಗ ಚಿಕಿತ್ಸೆ, ಆಯುರ್ವೇದ ಚಿಕಿತ್ಸೆ, ಯೋಗ ಮತ್ತು ಜೀವನ ಶೈಲಿ ಮಾರ್ಗದರ್ಶನ, ಸಂಪೂರ್ಣ ನೇಚರ್ ಕ್ಯೂರ್ ಚಿಕಿತ್ಸೆ. ನಾವು ಚಿಕಿತ್ಸೆ ನೀಡೋ ಪ್ರಮುಖ ಸಮಸ್ಯೆಗಳು: ಬೆನ್ನು ಮತ್ತು ಕುತ್ತಿಗೆ ನೋವು, ಮೊಣಕಾಲು ನೋವು ಮತ್ತು ಸಂಧಿವಾತ ನೋವು, ಸ್ಪೈನ್, ನರ ಸಂಬಂಧಿ ನೋವುಗಳು, ಮೈಗ್ರೇನ್ ಮತ್ತು ತಲೆನೋವು, ಆಸ್ತಮಾ ಮತ್ತು ಅಲರ್ಜಿಗಳು, ಜೀರ್ಣಕ್ರಿಯೆ ಸಮಸ್ಯೆಗಳು, ಡಯಾಬಿಟಿಸ್ ಮತ್ತು ಬಿಪಿ. ಮತ್ತಷ್ಟು ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ, ಡಾಕ್ಟರ್ ಶಿವಯೋಗಿ ಹುಲ್ಕುಟಿಮಠ್, ನ್ಯಾಚುರೋಪತಿ ಮತ್ತು ಆಕ್ಯುಪಂಕ್ಚರ್ ಫಿಸಿಷಿಯನ್, ಬಸವ ನೇಚರ್ ಕ್ಯೂರ್ ಕ್ಲಿನಿಕ್. ಸೊ ನಮ್ಮ ಕ್ಲಿನಿಕ್ ಸ್ಟಾರ್ಟ್ ಆಗಿ 1 ವರ್ಷ ಆಯಿತು. ಸೊ ನನ್ನ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 11 ಇಯರ್ಸ್ ಇದೆ. ಸೊ ನಾನು ಮುಂಚೆ US ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆನ್ ಎ ಕ್ರೂಸ್ ಶಿಪ್ಸ್ ಅಂಡ್ ಆಲ್ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತಂದ್ರೆ ಈ ಡಯಾಬಿಟೀಸ್ ಆಗಿರ್ಬೋದು ಅಥವಾ ಹೈಪರ್ ಟೆನ್ಷನ್ ಆಗಿರ್ಬೋದು, ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಆಗಿರ್ಬೋದು, ಅಲಾಂಗ್ ವಿತ್ ಎಸ್ಪೆಷಲಿ ನಾವು ಮೇನ್ಲಿ ಪೇನ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ನನ್ನ ಸ್ಪೆಷಲೈಸೇಷನ್ ಬಂದ್ಬಿಟ್ಟು ಸ್ಪೈನ್ ಅಂಡ್ ಜಾಯಿಂಟ್ ಕಂಡೀಷನ್ಸ್, ಎಸ್ಪೆಷಲಿ ನೆಕ್ ಪೇನ್, ಬ್ಯಾಕ್ ಪೇನ್, ಶೋಲ್ಡರ್ ಪೇನ್ ಅಥವಾ ಮಂಡಿ ನೋವು. ಸೊ ಯಾವುದೇ ತರಹದ ದೀರ್ಘಕಾಲೀನ ಸಮಸ್ಯೆಗೆ ನಮ್ಮಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಸೊ ನಮ್ಮಲ್ಲಿ ಯಾವುದೇ ತರಹದ ಮೆಡಿಸಿನ್ಸ್ ಯೂಸ್ ಮಾಡಲ್ಲ ಮತ್ತು ಯಾವುದೇ ತರಹದ ಇಂಜೆಕ್ಷನ್ಸ್ ಕೊಡಲ್ಲ. ಕಂಪ್ಲೀಟ್ಲಿ ನಾವು ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ಸ್ ಮಾಡ್ತೀವಿ. ಹೇಗೆ ಅಂತಂದ್ರೆ ಆಯುರ್ವೇದ ಟ್ರೀಟ್ಮೆಂಟ್ಸ್ ಮಾಡ್ತೀವಿ, ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಮಾಡ್ತೀವಿ, ಮತ್ತು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಮಾಡ್ತೀವಿ, ಮತ್ತು ಯೋಗ ಥೆರಪಿ ಮತ್ತು ಫಿಸಿಯೋಥೆರಪಿಯಲ್ಲಿ ನಿಮಗೆ ಗುಣಮುಖ ಆಗ್ಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಒನ್ ಸೈಡ್ ನೆಕ್ ಪೇನ್ ಅಲ್ಲಿ ನಾವು ಮೇನ್ಲಿ ಫಿಸಿಯೋಥೆರಪಿಯಲ್ಲಿ ಅಲ್ಟ್ರಾಸೌಂಡ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಪಾಯಿಂಟೆಡ್ ಪೇನ್ಗೆ ಮತ್ತು ಶಾರ್ಟ್ ಏರಿಯಾ ಪೇನ್ಸ್ಗೆ ತುಂಬಾ ಒಳ್ಳೆಯದಾಗುತ್ತೆ. ಸೊ ಇದರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಲಿಕ್ಕೆ ಮತ್ತು ಟೈಟ್ನೆಸ್ ಕಮ್ಮಿ ಮಾಡುತ್ತೆ. ಸೊ ಇವಾಗ ಅಕ್ಯುಪಂಕ್ಚರ್ ಅಲ್ಲಿ ಮತ್ತೊಂದು ಅಡ್ವಾನ್ಸ್ಡ್ ಥೆರಪಿ ಅಂತ ಮಾಡ್ತೀವಿ ನಾವು. ಸೊ ಇಟ್ಸ್ ಮೇನ್ಲಿ ನಮಗೆ ಮಸಲ್ ಪೇನು ಮತ್ತು ಮಸಲ್ ಸ್ಟಿಫ್ನೆಸ್ ನ ಕ್ವಿಕ್ ಆಗಿ ರಿಲೀಸ್ ಮಾಡುತ್ತೆ. ಸೊ ಎಸ್ಪೆಷಲಿ ಎಲೆಕ್ಟ್ರೋ ಅಕ್ಯುಪಂಕ್ಚರ್ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ ಅಂತ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ, ಏನಿರಲ್ಲ. ಇಟ್ಸ್ ಮೇನ್ಲಿ ನಮಗೆ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡುತ್ತೆ ಮತ್ತು ಮಸಲ್ನ ರಿಲ್ಯಾಕ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಾಲೋಡ್ ಬೈ ಮಸಾಜ್, ಇಲ್ಲಿ ನಾವು ಹಾಟ್ ಕಪ್ಪಿಂಗ್ ಥೆರಪಿ ಅಂತ ಮಾಡ್ತೀವಿ. ಸೊ ಮಸಾಜ್ ಮ್ಯಾನ್ಯುವಲ್ ಥೆರಪಿ ಆಗುತ್ತೆ. ಹಾಟ್ ಕಪ್ಪಿಂಗ್ ಥೆರಪಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಇನ್ನೂ ಡೀಪ್ ಆಗಿ ಮಸಲ್ನ ಸ್ಟ್ರೆಚ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಕ್ಸಸೈಸ್ ಥೆರಪಿಯಲ್ಲಿ ನಾವು ಶೋಲ್ಡರ್ ಮೊಬಿಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಎಕ್ಸಸೈಸ್ ಯೂಸ್ ಮಾಡ್ತೀವಿ. ಸೊ ಎಸ್ಪೆಷಲಿ ಇವರಿಗೆ ರೈಟ್ ಶೋಲ್ಡರ್ ಅಲ್ಲಿ ತುಂಬಾ ಸ್ಟಿಫ್ನೆಸ್ ಇರ್ತಾ ಇತ್ತು. ಸೊ ಈ ಎಕ್ಸಸೈಸ್ ಮಾಡೋದ್ರಿಂದ ಅವರಿಗೆ ರೇಂಜ್ ಆಫ್ ಮೋಷನ್ ಬರ್ತಾ ತುಂಬಾ ಇಂಪ್ರೂವ್ ಆಗಿದೆ. ಮುಂಚೆ ಅವ್ರಿಗೆ 90 ಡಿಗ್ರಿ ತನಕ ಬರ್ತಾ ಇತ್ತು, ಇವಾಗ ಮೋರ್ ದನ್ 90 ಡಿಗ್ರಿ ಆಗಿದೆ ವಿತಿನ್ 4 days ಆಫ್ ಟ್ರೀಟ್ಮೆಂಟ್. ಇವರಿಗೆ ತುಂಬಾ ಸ್ಟ್ರೈಟ್ ಮಾಡ್ಲಿಕ್ಕೆ ತುಂಬಾ ಪೇನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆಫ್ಟರ್ ದ ಡ್ರೈ ಕಪ್ಪಿಂಗ್ ನಮಗೆ ಕ್ವಿಕ್ ರಿಲೀಫ್ ಸಿಗುತ್ತೆ. ಸೊ ಜಸ್ಟ್ ಡ್ರೈ ಕಪ್ಪಿಂಗ್ ಏನ್ ಮಾಡುತ್ತೆ, ನಮಗೆ ಮಸಲ್ ನ ಪುಲ್ ಮಾಡಿ ಸೊ ಅದನ್ನ ಹೋಲ್ಡ್ ಮಾಡುತ್ತೆ. ಸೊ ತೆಗೆದಾಗ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಸ್ಟಿಫ್ನೆಸ್ ಕಮ್ಮಿ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಕೋಲ್ಡ್ ಲೇಸರ್ ಥೆರಪಿ ಅಂತಂದ್ರೆ ಇದರಲ್ಲಿ ನಮಗೆ ಡೀಪ್ ವೇವ್ ಲೆಂತ್ ವೇವ್ಸ್ ಇರುತ್ತೆ. ಸೊ ಎಸ್ಪೆಷಲಿ ನಮಗೆ ಪಾಯಿಂಟೆಡ್ ಪೇನು ಮತ್ತೆ ಸ್ವೆಲ್ಲಿಂಗ್ ನ ಕಮ್ಮಿ ಮಾಡುತ್ತೆ. ನನಗೆ ಸುಮಾರು 5 ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಇನ್ನು ಆಯುರ್ವೇದ ಫೀಲ್ಡಲ್ಲಿ. ಸೊ ನಮ್ಮಲ್ಲಿ ರೋಗಗಳಾದಂತಹ ಮೆಟಬಾಲಿಕ್ ಡಿಸಾರ್ಡರ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಹಾಗೆಯೇ ವೆರಿಕೋಸ್ ವೇನ್ಸ್ ಆ್ಯಂಡ್ ವೆರಿಕೋಸ್ ಅಲ್ಸರ್, ಡಯಾಬಿಟಿಕ್ ಅಲ್ಸರ್ಸ್, ಹಾಗೆಯೇ ಗ್ಯಾಸ್ಟ್ರೈಟಿಸ್, ಆಲ್ ಟೈಪ್ಸ್ ಆಫ್ ಸ್ತ್ರೀ ರೋಗಸ್ ಆ್ಯಂಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಡಿಸಾರ್ಡರ್ಸ್, ಹಾಗೆಯೇ ದೀರ್ಘಕಾಲೀನ ವ್ಯಾಧಿಗಳಂತಹ ಸೋರಿಯಾಸಿಸ್ ಆಗಿರ್ಬೋದು, ಪ್ಯಾರಾಲಿಸಿಸ್ ಆಗಿರ್ಬೋದು, ಈ ತರಹ ರೋಗಗಳಿಗೆ ನಮ್ಮಲ್ಲಿ ಆಯುರ್ವೇದ ಮತ್ತು ನೈಸರ್ಗಿಕವಾದ ಚಿಕಿತ್ಸೆ ಸಿಗುತ್ತದೆ. ಸೊ ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ನಿಮಗೆ ಇದು ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಅಂತ ಅನಿಸ್ಬೋದು, ಬಟ್ ಆ ಥರ ಏನೂ ಇಲ್ಲ. ಸೊ ನೀವೇನು ಒಂದು MRI ಸ್ಕ್ಯಾನ್ ಮಾಡಿಸ್ಕೋತೀರಲ್ವ, ಅದು ಒಂದು MRI ಸ್ಕ್ಯಾನ್ ಚಾರ್ಜ್ ಇದೆ, ನಿಮಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗೋಗುತ್ತೆ. 100% ರಿಸಲ್ಟ್ ಸಿಗುತ್ತೆ, ಪರ್ಮನೆಂಟ್ ಕ್ಯೂರ್ ಆಗುತ್ತೆ. ಸೊ ನಮ್ಮ ಹತ್ರ ಬಂದು ವಿಸಿಟ್ ಮಾಡಿ. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಅಂತ.
ನನಗೆ ಲೋವರ್ ಬ್ಯಾಕ್ ಪೇಯ್ನ್ ಇತ್ತು. ಸೊ ಒಂದು 10 days ಬ್ಯಾಕ್ ಆಲ್ಮೋಸ್ಟ್ ಒಂದು 1.5 ವೀಕಿಂದ ಸಫರ್ ಮಾಡ್ತಾಯಿದ್ದೆ ಪೇಯ್ನಲ್ಲಿ. ಇಲ್ಲಿ ಬಸವ ನೇಚರ್ ಕ್ಯೂರ್ ಸೆಂಟ್ರಿಗೆ ಬಂದು ಡಾಕ್ಟರ್ ತೋರಿಸಿದ್ಮೇಲೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಆಲ್ಮೋಸ್ಟ್ ಪೇಯ್ನ್ ಕಂಪ್ಲೀಟಾಗಿ ಹೋಗಿದೆ. ಪ್ಲಸ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ಡಾಕ್ಟ್ರು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಹೇಳಿದ್ದಾರೆ. ಈಗ ಮಾಡ್ತಾಯಿದ್ದೀನಿ, ತುಂಬ ಇಂಪ್ರೂವ್ಮೆಂಟ್ ಇದೆ. ನಾನು ಇವ್ರ ಹತ್ರ ಬಂದು ಪೆರಿಫೆರಲ್ ನ್ಯೂರೋಪತಿ ಪ್ಲಸ್ ನೀ ಪೇಯ್ನ್ಗೆ ಬಂದಿದ್ದು. ನಾನು 10 ದಿವಸ 10 ಸಿಟ್ಟಿಂಗ್ಸ್ ತಗೊಂಡೆ. ಇವಾಗ ನನಗೆ ತುಂಬ ರಿಲ್ಯಾಕ್ಸ್ ಆಯಿತು, ಚೆನ್ನಾಗಿದ್ದೀನಿ. ಸೊ ಇದು ಒಳ್ಳೆಯ ಟ್ರೀಟ್ಮೆಂಟ್ ಅಂತಲೇ ನನಗೂ ನನ್ನ ಮನಸ್ಸಿಗೆ ಗೊತ್ತಾಗ್ತಾ ಇದೆ. ಎಲ್ಲರೂ ತಗೊಂಡ್ರೂ ಒಳ್ಳೆಯದಾಗುತ್ತೆ. ಏನು ತೊಂದರೆಯಿಂದ ಬಂದಿದೆ ಮೇಡಮ್? ನನಗೆ ಅಲ್ಲಿ ನಮ್ಮದು IT ಕೆಲಸ. ಸೊ ಯಾವಾಗಲೂ ಡೆಸ್ಕ್ ಜಾಬ್ ಮಾಡ್ತಾ ಮಾಡ್ತಾ ನನಗೆ ಇಲ್ಲಿ ಒಂಥರ ಕಾರ್ಪಲ್ ಟನಲ್ ಸಿಂಡ್ರೋಮ್ ಥರ ಆಯಿತು. ಇಲ್ಲಿಂದ ಪೇನ್ ಸ್ಟಾರ್ಟಾಗಿ ಇಲ್ಲೆಲ್ಲ ಪೇನ್ ಬರ್ತಾಯಿತ್ತು. ಅಲ್ಲಿ US ಅಲ್ಲಿ ಸ್ವಲ್ಪ ತುಂಬಾ ಎಕ್ಸ್ಪೆನ್ಸಿವ್, ಆಮೇಲೆ ಸರಿಗೆ ಟ್ರೀಟ್ ಮಾಡೋದಿಲ್ಲ. ಸೊ ಇಲ್ಲಿ ಬಂದಾಗ ಅಮ್ಮ ನನಗೆ ಬಸವ ನೇಚರ್ ಕ್ಲಿನಿಕ್ ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇಲ್ಲೊಂದ್ಸತಿ ಟ್ರೈ ಮಾಡೋಣ ಅಂತ ಬಂದ್ವಿ. ಸೊ ಆಫ್ಟರ್ ದ ಟ್ರೀಟ್ಮೆಂಟ್ ಹೆಂಗೆ ಅನಿಸಿದೆ ನನಗೆ? ಟ್ರೀಟ್ಮೆಂಟ್ ಆದಮೇಲೆ ಇವಾಗ ಫುಲ್ಲು ಹೋಗ್ಬಿಟ್ಟಿದೆ, ಎಲ್ಲ ಫುಲ್ ಕ್ಯೂರ್ ಆಗಿಬಿಟ್ಟಿದೆ. ನೋ ಮೆಡಿಸಿನ್ಸ್, ನಥಿಂಗ್. ಆಮೇಲೆ ಇನ್ನೊಂದೇನು ಅಂತಂದರೆ ಈ ಥರ ಪ್ರಾಬ್ಲಮ್ ಇದ್ದಾಗ ಎಲ್ಲ ಕಡೆ ಹೋದಾಗ ಬರೀ ಫಿಸಿಯೋ ಮಾಡ್ತಾರೆ ಅಥವಾ ಏನಾದರೂ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಬಸವ ನೇಚರ್ ಕ್ಲಿನಿಕಲ್ಲಿ ಹೆಂಗೆ ಅಂತಂದರೆ ಕಂಪ್ಲೀಟ್ ಎಲ್ಲನೂ ಮಾಡ್ತಾರೆ, ಹೊಲಿಸ್ಟಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ನನಗೆ ಫಿಸಿಯೋ ಮಾಡಿದ್ರು, ಆಮೇಲೆ ಆಕ್ಯುಪಂಚರ್ ಮಾಡಿದ್ರು, ಕಪ್ಪಿಂಗ್ ಮಾಡಿದ್ರು. ಸೊ ನಾಟ್ ಜಸ್ಟ್ ಮೈ ಆರ್ಮ್, ಹಿ ಆಲ್ಸೋ ಡಿಡ್ ಮೈ ನೆಕ್ ಆ್ಯಂಡ್ ಆಲ್ಸೋ ಮೈ ಬ್ಯಾಕ್ ಆ್ಯಸ್ ವೆಲ್. ಸೊ ಅದು ಕಂಪ್ಲೀಟಾಗಿ ಇವಾಗ ಕ್ಯೂರ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.